ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಂಪುಟ ಸಭೆ ನಡೆಯಲಿದೆ. ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ಕ್ಯಾಬಿನೆಟ್ ಮೀಟಿಂಗ್ ಇದೆ ಇವತ್ತು, ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತಿನ ಮಹತ್ವದ ಸಂಪುಟ ಸಭೆ ನಡೆಯುತ್ತೆ. ಇನ್ನು ಇಲ್ಲೂ ಕೂಡ ಹಲವು ವಿಷಯಗಳ ಬಗ್ಗೆ ನಾಯಕರು ಚರ್ಚೆ ಮಾಡ್ತಾರೆ. ನಟ ದರ್ಶನ್ ಪ್ರಕರಣದ ಬಗ್ಗೆ ಕೂಡ ಚರ್ಚೆ ಆಗುವ ಸಾಧ್ಯತೆಗಳಿದ್ದಾವೆ. ಕೊಲೆ ಪ್ರಕರಣವನ್ನು ಸಿಬಿಐಗೆ ಕೊಡುವಂತೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಇದು ರಾಜ್ಯಾದ್ಯಂತ ಕೊಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಕೂಡ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತೆ. ಉಪ್ಪು ತಿಂದವರು ನೀರು ಕುಡಿಲಿ ಅಂತ ಹೇಳಿದರು ಸಿಎಂ ಸಿದ್ದರಾಮಯ್ಯ. ಉಪ್ಪು ತಿಂದಿದ್ದಾರೆ, ನೀರು ಕುಡಿಲೇಬೇಕು, ತಪ್ಪೇ ಶಿಕ್ಷೆ ಆಗಲೇಬೇಕು ತಪ್ಪು ಮಾಡಿದರೆ. ಹಾಗಾಗಿ ದರ್ಶನ್ ಪ್ರಕರಣವನ್ನು ಸರ್ಕಾರ ಈಗ ಗಂಭೀರವಾಗಿ ಪರಿಗಣಿಸಿದೆ. ನೋಡಿ, ಇಲ್ಲಿ ಸರ್ಕಾರದ ಒಂದು ಪಾತ್ರ ಹೇಗಿರಬೇಕಾಗುತ್ತೆ ನೋಡಿ. ಸಹಜವಾಗಿ ಇಂಥ ಪ್ರಕರಣಗಳು ಬಂದಾಗ, ಅಥವಾ ದೊಡ್ಡ ಸೆಲೆಬ್ರಿಟಿಗಳು ಅಥವಾ ದೊಡ್ಡ ನಾಯಕರು ಇಂತಹ ಒಂದು ಕೇಸ್ ಆದಾಗ, ಇಲ್ಲ ಅವ್ರನ್ಯಾರೋ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ರಕ್ಷಣೆ ಮಾಡ್ತಾ ಇದ್ದಾರೆ, ಹಿರಿಯ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ, ಕೇಸನ್ನು ಮುಚ್ಚಾಕುವಂಥ ಪ್ರಯತ್ನಗಳಾಗ್ತಾ ಇದೆ ಅನ್ನೋದು ಸಹಜವಾದಂಥ ಆರೋಪ ಬರ್ತಾ ಇತ್ತು. ಆದರೆ ದರ್ಶನ್ನ ವಿಚಾರದಲ್ಲಿ ನೋಡಿ, ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಬಹಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಪರಮೇಶ್ವರ್ ಕೂಡ ಅದನ್ನು ಹೇಳಿದರು, ಪೊಲೀಸರಿಗೆ ನಾವು ಸ್ವತಂತ್ರವಾಗಿ ಬಿಟ್ಟಿದ್ದೇವೆ, ಅವರ ಆಯಾಮದಲ್ಲಿ ಅವರು ತನಿಖೆಯನ್ನು ಮಾಡ್ಬೋದು ಅಂತೇಳಿ. ಹಾಗಾಗಿ ಯಾರ ಮಧ್ಯಪ್ರವೇಶವೂ ಇಲ್ಲ. ಸರ್ಕಾರ ಸಂದೇಶವನ್ನು ಕೊಡ್ತಾ ಇದೆ, ಕಾನೂನನ್ನು ಮುಂದೆ ಎಲ್ಲರೂ ಕೂಡ ತಲೆಬಾಗಲೇಬೇಕು, ಉಪ್ಪು ತಿಂದವರು ನೀರು ಕುಡಲೇಬೇಕು ಅಂತ ಆಲ್ರೆಡಿ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸಿಬಿಐಗೆ ಕೊಡಬೇಕು ಅನ್ನುವಂಥ ಒತ್ತಾಯಗಳು ಜಾಸ್ತಿ ಆಗ್ತಾ ಇದೆ. ಈ ಒಂದು ಪ್ರಕರಣವನ್ನು ಆ ಕುಟುಂಬಸ್ಥರು ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಜನಸಾಮಾನ್ಯರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಇವತ್ತಿನ ಸಂಪುಟ ಸಭೆಯಲ್ಲಿ ಈ ವಿಚಾರದ ಬಗ್ಗೆ ಕೂಡ ಮಾತುಕತೆ ಆಗುತ್ತೆ. ಯಾಕೆಂದರೆ ಸಿಬಿಐಗೆ ಕೊಡಬೇಕು ಅಂತ ಹೇಳಿದ್ರೆ ಸರ್ಕಾರದ ಒಂದು ಈ ಚರ್ಚೆ ಬಹಳ ಮುಖ್ಯವಾಗುತ್ತೆ. ಎಲ್ಲ ಪರಿಶೀಲನೆ ಮಾಡಿಕೊಂಡೆ ಅದು ವಹಿಸಬೇಕಾಗತ್ತೆ. ಬಟ್ ಇದು ಪ್ರಕರಣ ಅಷ್ಟು ಗಂಭೀರತೆಯನ್ನು ಪಡ್ಕೊಂಡಿದೆಯಾ, ಅಥವಾ ಇಲ್ಲಿ ಸ್ಥಳೀಯ ಪೊಲೀಸರೇ ಇದನ್ನು ಹ್ಯಾಂಡಲ್ ಮಾಡಿ ಕ್ಲಿಯರ್ ಮಾಡಬಹುದಾ, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಸಿದ್ದರಾಮಯ್ಯನವರು ಗೃಹ ಸಚಿವರಿಂದ ತೆಗೆದುಕೊಳ್ಳಲಿದ್ದಾರೆ. ಈ ಕೇಸ್ನ ಗಂಭೀರತೆ ಎಷ್ಟಿದೆ ಅನ್ನೋದು ಕೂಡ, ಯಾಕಂತಂದರೆ ಸೆಲೆಬ್ರಿಟಿ ಆಗಲಿ ಅಥವಾ ಎಂಥ ವ್ಯಕ್ತಿ ಆದರೂ ಕೂಡ ಈ ಬಡವ್ರಿಗೊಂದು ಕಾನೂನು ದೊಡ್ಡವ್ರಿಗೊಂದು ಕಾನೂನು ಅನ್ನುವಂಥದ್ದು ಏನಿದೆ ಅಲ್ವಾ, ಹಾಗಾಗಬಾರ್ದು. ಯಾರೂ ಕೂಡ ಅವರ ರಕ್ಷಣೆಗೆ ನಿಲ್ಲಬಾರ್ದು. ನಿಂತ್ಕೊಂಡಿಲ್ಲ ಕೂಡ, ಯಾರೊಬ್ಬರೂ ಬಂದಿಲ್ಲ. ಈಗ ಅವರು ಸಿನಿಮಾ ಇಂಡಸ್ಟ್ರಿಯವರು ಯಾರೋ ನಿರ್ಮಾಪಕರು ಬಂದು ಅದು ಇದು ಬರ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ಈಗ ನಾವು ರಾಜಕಾರಣಕ್ಕೆ ಬರೋದಾದರೆ ಸಹಜವಾಗಿ ಚಿತ್ರನಟರೊಂದಿಗೆ ಎಲ್ಲರೂ ಕೂಡ ಉತ್ತಮವಾದಂಥ ಬಾಂಧವ್ಯ ಹೊಂದಿರ್ತಾರೆ, ಎಲ್ಲ ಪಕ್ಷದವರು ಇನ್ಕ್ಲೂಡಿಂಗ್ ಸರ್ಕಾರದಲ್ಲೂ ಕೂಡ. ಆದರೆ ಈ ಕೇಸ್ನಲ್ಲಿ ಅಂತಹ ಪ್ರಯತ್ನಕ್ಕೆ ಯಾರೂ ಕೂಡ ಮುಂದಾಗಿಲ್ಲ. ಯಾಕಂದರೆ ಕೊಲೆ ಕೇಸ್ ಆಗಿರೋದು ಇದು, ಸಣ್ಣ ಪುಟ್ಟ ಕೇಸ್ ಅಂತರೂ ಅಲ್ಲವೇ ಅಲ್ಲ. ಹಾಗಾಗಿ ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡನ್ನು ಕೊಟ್ಟು ತನಿಖೆಯನ್ನು ನಡೆಸಲಾಗ್ತಾ ಇದೆ. ಇವತ್ತಿನ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಗೃಹ ಸಚಿವ ಪರಮೇಶ್ವರ್ ಅವರಿಂದ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೇಳ್ತಾರೆ. ತನಿಖಾ ಹಂತ ಎಲ್ಲಿಗೆ ಬಂತು, ಯಾಕಂತ ಹೇಳಿದ್ರೆ ಅಲ್ಲಿ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಅವರ ಕುಟುಂಬ ಒತ್ತಾಯವನ್ನು ಮಾಡ್ತಾ ಇದೆ. ಸಹಜವಾಗಿ ಇಂಥ ಪ್ರಕರಣದಲ್ಲಿ ಸರ್ಕಾರದ ಮೇಲೂ ಕೂಡ ಒತ್ತಡಗಳು ಇರ್ತವೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗ ಇವತ್ತಿನ ಸಚಿವ ಸಂಪುಟ ಸಭೆ ಎಷ್ಟು ಮಹತ್ವ ಪಡೆದುಕೊಂಡಿದೆ ಮತ್ತು ಈ ದರ್ಶನ್ ಕೇಸ್ ವಿಚಾರವಾಗಿ ಏನೆಲ್ಲ ಚರ್ಚೆಗಳಾಗಬಹುದು, ಸಿಬಿಐ ಕೊಡುವಂಥದ್ದು ಏನಾದರೂ ಗಂಭೀರವಾಗಿ ತೆಗೆದುಕೊಳ್ಬೋದು ಸರ್ಕಾರ ಅಂತ? ಪ್ರಭು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ರಾಜ್ಯ ಸಚಿವ ಸಂಪುಟ ಸಭೆ ಪ್ರಾರಂಭವಾಗತ್ತೆ. ಯಾಕಂದ್ರೆ ಲೋಕಸಭಾ ಚುನಾವಣೆಯ ನಂತರ ಇದು ಮೊದಲ ಕ್ಯಾಬಿನೆಟ್ ಸಭೆ. ಸಾಕಷ್ಟು ವಿಷಯಗಳು ಕೂಡ ಇವತ್ತು ಸರ್ಕಾರಕ್ಕೆ ಕಗ್ಗಂಟಾಗಿದೆ. ಅದರಲ್ಲಿ ಪ್ರಮುಖವಾಗಿ ದರ್ಶನ್ ಅವರ ಮೇಲೆ ಬಂದಿರುವಂತಹ ಕೊಲೆ ಆರೋಪ ವಿಚಾರ ಏನಿದೆ, ಸಾಕಷ್ಟು ಈಗ ಒತ್ತಡ ಕ್ರಿಯೇಟ್ ಆಗ್ತಾ ಇದೆ ಸರ್ಕಾರದ ಮೇಲೆ. ಜೊತೆಗೆ ಸಿಬಿಐಗೆ ಕೊಡಬೇಕು ಪ್ರಕರಣವನ್ನ ಅನ್ನುವಂತಹ ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಸಂಪುಟ ಸಭೆಯಲ್ಲಿ ಚರ್ಚೆ ಆಗುವಂತ ಸಾಧ್ಯತೆಗಳಿದೆ. ಆ ಪ್ರಕರಣ ಈಗಾಗಲೇ ತನಿಖೆ ನಡೀತಾ ಇರೋದ್ರಿಂದ, ಜೊತೆಗೆ ಈಗಾಗಲೇ ಯಾರೆಲ್ಲ ಅದರಲ್ಲಿ ಭಾಗಿಯಾಗಿದ್ದಾರೆ ಅವರನ್ನ ಬಂಧನ ಮಾಡಿ ವಿಚಾರಣೆ ಕೂಡ ಒಳಪಡಿಸಲಾಗಿದೆ. ಆದ್ರೆ ಸಿಬಿಐಗೆ ಕೊಡ್ಬೇಕು, ಇದೊಂದು ಗಂಭೀರವಾದಂತ ಪ್ರಕರಣ ಅನ್ನುವಂಥದ್ದು ಕೇಳಿ ಬರ್ತಾ ಇರೋದ್ರಿಂದ ಸಹಜವಾಗಿ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ಹಾಗಾಗಿ ಸಂಪುಟ ಸಭೆಯಲ್ಲಿ ಇದು ಗಂಭೀರವಾಗಿ ಚರ್ಚೆ ಆಗತ್ತೆ. ಯಾಕಂದ್ರೆ ಒಬ್ಬ ಸ್ಟಾರ್ ನಟನ ಮೇಲೆ ಆರೋಪ ಬಂದಿರೋದ್ರಿಂದ
ಅದನ್ನ ಕೈ ಬಿಡೋದಕ್ಕೂ ಕೂಡ ಆಗೋದಿಲ್ಲ. ಜೊತೆಗೆ ಅದನ್ನ ಆ ವಿಚಾರವನ್ನ ಕಗ್ಗಂಟನ್ನ ಅಷ್ಟು ಈಸಿಯಾಗಿ ಬಿಡೋದಕ್ಕೂ ಕೂಡ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯಾದಂತ ಕ್ರಮಗಳನ್ನ ತೆಗೆದುಕೊಳ್ಬಹುದು. ಮತ್ತೆ ಪೊಲೀಸರಿಗೆ ಈಗಾಗಲೇ ಫ್ರೀ ಹ್ಯಾಂಡ್ ಅನ್ನ ಬಿಟ್ಟಿದ್ದಾರೆ. ಪ್ರಕರಣದ ಸಂಪೂರ್ಣ ತನಿಖೆಯನ್ನ ಮಾಡಿ ಯಾವುದೇ ರೀತಿಯಾದಂತಹ ಒತ್ತಡಗಳನ್ನ ನಾವು ಹಾಕೋದಿಲ್ಲ. ಜೊತೆಗೆ ಒತ್ತಡ ಮುಕ್ತವಾಗಿ ಪ್ರಕರಣವನ್ನ ಯಾರಿದ್ದಾರೆ ಅದರಲ್ಲಿ ಸತ್ಯಾಂಶವನ್ನ ಹೊರಗೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡಿ, ಯಾಕಂದ್ರೆ ಇಡೀ ರಾಜ್ಯದ ಜನ ಕುತೂಹಲದಿಂದ ಈ ಪ್ರಕರಣವನ್ನ ನೋಡ್ತಾ ಇದ್ದಾರೆ. ಹಾಗಾಗಿ ಇದನ್ನ ಸರ್ಕಾರ ಬಹಳ ಸೂಕ್ಷ್ಮವಾಗಿ ಪ್ರಕರಣವನ್ನ ಬಗೆಹರಿಸಬೇಕಾಗತ್ತೆ. ಆ ನಿಟ್ಟಿನಲ್ಲೇ ಇವತ್ತು ಏನ್ ಮಾಡಬಹುದು, ಜೊತೆಗೆ ಪೊಲೀಸ್ ತನಿಖೆ ಎತ್ತ ಸಾಗ್ತಾ ಇದೆ, ಮತ್ತೆ ಸಿಬಿಐಗೆ ಏನಾದ್ರೂ ಈ ಪ್ರಕರಣವನ್ನ ಕೊಡ್ಬೇಕಾಗತ್ತಾ ಹೇಗೆ ಅನ್ನುವಂತದ್ರ ಬಗ್ಗೆ ಕೂಡ ಇವತ್ತು ಚರ್ಚೆಗಳಾಗಲಿದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.